ಎಲ್ರಿಗೂ ನಮಸ್ಕಾರ. ಇವತ್ತು ಐ ಪಿ ಎಲ್ ಒಳಗೆ ಏನೈತಿ ಇವತ್ತು ನಾವು ವಿಡಿಯೋನು ಮಾಡೋಕ್ಕಾಗಿಲ್ಲ, 2 ಮ್ಯಾಚಿನ ವಿಡಿಯೋನು ಮಾಡೋಕ್ಕಾಗಿಲ್ಲ, ಪ್ರಿಡಿಕ್ಷನ್ ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಸಾರಿ ಫಾರ್ ದ್ಯಾಟ್. ಓಕೆ, ಇವತ್ತು ಐ ಪಿ ಎಲ್ ಒಳಗೆ 2 ಮ್ಯಾಚ್ ಇದ್ದು. ಒಂದು ಪಂಜಾಬ್ ಕಿಂಗ್ಸ್ SRH, ಇನ್ನೊಂದು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ CSK. 2 ಮ್ಯಾಚ್ ಪಟ ಐತಿ. ಮ್ಯಾಚ್ ಬಗ್ಗೆ ಮಾತಾಡುವ, ಅದಕ್ಕೆ ವಿಡಿಯೋನ ಕೊನೆ ನೋಡ್ರಂಗೆ ವಿಡಿಯೋಕೊಂಡು ಲೈಕ್ ಮಾಡಿರಿ. ಐ ಪಿ ಎಲ್ 2026 ಇವತ್ತು 2ನೇ ಮ್ಯಾಚ್ ಡಬಲ್ ಹೆಡ್ರ್ ಇತ್ತು. ಡಬಲ್ ಹೆಡ್ರ್ ಒಳಗೆ ಫಸ್ಟ್ನೇ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವರ್ಸಸ್ SRH ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅಂತ ಹೇಳ್ಬೇಕು. ಇದಕ್ಕಾರ SRH ಪಂಜಾಬ್ ಕಿಂಗ್ಸ್, SRH ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಿಮ್ಗೆ ಗೊತ್ತು, ಅವ್ರ ಅಬವ್ ಎಲ್ಲ 200+ ಅಬವ್ ಹೊಡೆದಾರು. ಇವತ್ತಿನ ಮ್ಯಾಚ್ 200+ ಅಬವ್ ಹೊಡೆದಿದ್ದು. ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್ ಸ್ಟಾರ್ಟ್ ಮಾಡಿ ನೋಡ್ರೆ ಕುಂಡ್ರಿಸ್ತಾರೆ ಸಲ. ಎಲ್ಲಿ 250-300 ಲೆವೆಲ್ಗೆ ಬರ್ತಾವೆ ಅನ್ಕೊಂಡಿದ್ರು, ಆ ಪರಿ ಸ್ಟಾರ್ಟ್ ಮಾಡಿದ್ರು. ಅಭಿಷೇಕ್ ಶರ್ಮಾ 70 ರನ್ಸ್ ಹೊಡಿದನು. ಟ್ರಾವಿಸ್ ಹೆಡ್ 50 ಸಮೀಪೆಲ್ಲ ಬಂದಿದ್ರು. ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತೊಗೊಂಡು ನೆಕ್ಸ್ಟ್ ಲೆವೆಲ್ ಗೇರ್ ಹಾಕ್ಬೇಕನ್ಲಾತಿದ್ರು ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್. ಆ ಟೈಮಿಗೆ ಬಂದು ಶಾಕ್ ಕೊಟ್ಟಿದ್ದು. ಯಾವುದೇ ಬಾಲರ್ ಅಲ್ಲ, ಯಾವುದೇ ಬಿಗ್ಗೆಸ್ಟ್ ವರ್ಲ್ಡ್ ಕ್ಲಾಸ್ ಬಾಲರ್ ಅಲ್ಲ, ಯಾವುದೇ ಇದು ಅಲ್ಲ, ಶಶಾಂಕ್ ಸಿಂಗ್ ಬಂದು ಇವತ್ತು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್ ಇಬ್ಬರೂ 1 ಓವರ್ನಾಗ ಎತ್ತಿದ್ರು. ಶಶಾಂಕ್ ಸಿಂಗ್ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ತಗೋಬೇಕು. ಇವ್ರು ವಿಕೆಟ್ ತೆಗೆದಂತರ ಸ್ಕೋರ್ ಕಮ್ಮಿ ಆಗ್ತದೆ ಹೇಳ್ಬೇಕು. ಮುಂದೆ ನಿತೀಶ್ ರೆಡ್ಡಿನೂ ವಿಕೆಟ್ ತೆಗೆದ್ರು ಲಗುಟ ಅಂದ್ರೆ ಬೇರೆದವ್ರು ತೆಗೆದ್ಬಿಟ್ರಿ. ನಿತೀಶ್ ರೆಡ್ಡಿ ಅವ್ರನ್ನೂ ಲಗುಟ್ ವಿಕೆಟ್ ತೆಗೆದ್ರು. ಹಂಗೆ ಚಹಲ್ ಅಂದ್ರೆ ರನ್ ಕೊಡಲಿಲ್ಲ ಅವ್ರಿಗೆ. ಯಾರಿಗೆ ಹೆಂಡ್ರಿಸ್ ಕ್ಲಾಸ್ ಅನ್ನೋದು ಬಂದ್ರೆ ಕರೆ ಅವ್ರಿಗೆ ಯಾರಿಗೆ ಹೊಡ್ಲಿಕ್ಕಾದ್ರೆ ಏನೋ ಆಸ್ಪದನ ಕೊಡಲಿಲ್ಲ. ಯಾರು ಇವರು RCB ಸಿಂಗ್ ಅವರು ಹೊಡೆದಿದ್ದು ಯಾರಂದ್ರೆ ಹೆಂಡ್ರಿಸ್ ಕ್ಲಾಸಿಗೆ ಹೊಡೆದಿದ್ದು. RCB ಸಿಂಗ್ ವಿಕೆಟ್ ತೆಗೆದ್ರು. ಮಾರ್ಕೋ ಎನ್ಸನ್ ಕ್ಯಾಚ. ನೆಕ್ಸ್ಟ್ ಇನ್ನು ಎಲ್ಲ ಸೇರಿ 219 ರನ್ ಹೊಡಿತಾರೋ. SRH ದವ್ರು 220 ರನ್ ಹೊಡಿಬೇಕಾಗಿರುತ್ತೆ. ಪಂಜಾಬ್ದವ್ರು 220 ರನ್. ಈಗಿನ T20ಗೆ ಹೆವಿ ಅಂದ್ರೆ ಹೆವಿ ಮಿನಿಮಮ್ ಸ್ಕೋರ್ ಏನಂತಾರೆ ಪಾರ್ ಸ್ಕೋರ್ ಅದಂಗೆ ಐತಿ. 220 210 ಅನ್ನೋದೆಲ್ಲ ಅಲ್ಲ. 220 ರನ್ ಇನ್ನೂ 200 ರೂಟ್ಲೆ ಹೊಡೆದೋಗಿದಾರೆ ನಮ್ಮವ್ರು. ಮೊನ್ನೆ 200 ರನ್ ಇನ್ನೂ 500 ರೂಟ್ಲೆ ಹೊಡೆದೋಗಾರ. ಇವರು 220 ರನ್ನ ಇನ್ನೂ 200 ರೂಟ್ಲೆ ಹೊಡೆದೋಗಿದ್ರು ಪಂಜಾಬ್ ಕಿಂಗ್ಸ್. ಪ್ರಿಯಾಂಶ್ ನೆಕ್ಸ್ಟ್ ಲೆವೆಲ್ ಹಿಟ್ಟಿಂಗ, ಮತ್ತು ಸಿಮ್ರನ್ ಸಿಂಗ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ, ಮತ್ತು ರೂಢ ಶ್ರೇಯಸ್ ಅಯ್ಯರ್ 3 ತ್ರಿಮೂರ್ತಿಗಳು ಸೇರಿ ಅವರ ಟೀಮ್ನ ಗೆಲ್ಲಿಸ್ಕೊಟ್ಟಿದ್ದಾಯ್ತು. ಮತ್ತು ಪಾಯಿಂಟ್ಸ್ ಟೇಬಲ್ ಸೆಕೆಂಡ್ ನಂಬರ್ ಕತ್ತಾರು ಪಂಜಾಬ್ ಕಿಂಗ್ಸ್. ಏನಪ್ಪ ನನಗಂತೂ ಒಂದು ಪರ್ಸನಲಿ IPL ಅನಿಸ್ಲತ್ತಾರೆ. IPL ಯಾಕೋ ಈ ಥ್ರಿಲ್ಲರ್ ಮ್ಯಾಚ್ ಬರಲಿ, ನೆಕ್ಸ್ಟ್ ಲೆವೆಲ್ ಭಾರಿ ಮ್ಯಾಚ್ ಬರ್ಲತ್ತೆ, ಪಿಚ್ನ ಯಾಕೋ ಫ್ಲ್ಯಾಟ್ ಟ್ರ್ಯಾಕ್ ಪ್ರಿಪೇರ್ ಮಾಡ್ಲತ್ತಾರ ನನಗೆ ಅನಿಸ್ಲತ್ತೆ. ಸೊ ನಿಮ್ಮದೇ ಅನಿಸಿಕೆ ತಿಳಿಸ್ಲಿಕ್ಕೆ ಆ ಪರಿ ರನ್ ಅಂತೂ ಅಲ್ಲ. ಪ್ರತಿ ಮ್ಯಾಚ್ ಮೊದಲೆಲ್ಲ ನಾವು ನೋಡ್ತಿದ್ವಿ 180, 170, 180 ಹೋತಂದ್ರೆ ವಿಟ್ ಈಸ್ ಅ ವಿನ್ನಿಂಗ್ ಸ್ಕೋರ್. ಇದನ್ನು 2022, 2023 ಇಷ್ಟು ನೋಡ್ರೆ ಇಟ್ ಈಸ್ ಅ ವಿನ್ನಿಂಗ್ ಸ್ಕೋರ್. ಇಷ್ಟು 180, 170 ವಿನ್ನಿಂಗ್ ಸ್ಕೋರ್. ಆದ್ರೆ ಈಗ ಇದು ವಿನ್ನಿಂಗ್ ಸ್ಕೋರ್ ಅಲ್ಲ, ಇದಕ್ಕೂ ತುದಿಗೂ ಹೊತ್ತಂಗಿಲ್ಲ. 180, 170. ನಮ್ಮವ್ರು ಮೊನ್ನೆ 210 ರನ್ 201 ರನ್ ಹೊಡೆದ್ರು. ಇನ್ನೂ 2-3 ರೂಟ್ಲೆ ಹೊಡೆದೋಗಿದ್ರು ರಾಜಸ್ಥಾನ್. ಸೊ ಒಂಥರ ಒಂಥರ ಹಳಿ IPL ಆಗಿಲ್ಲ, ಹೊಸ IPL ಆಗಿರ್ತದೆ. ಯಂಗ್ಸ್ಟರ್ ಒಳಗೆ ಹೆವಿ ಇಂಪ್ಯಾಕ್ಟ್ ಮಾಡತ್ತಾರೆ ಒಂದೊಂದು ಎಲ್ಲ ಟೀಮೆಲ್ಲ. ಇನ್ನೊಂದು ಇಂಪ್ಯಾಕ್ಟ್ ಪ್ಲೇ ರೂಲ್ ಮೊದಲು 10 ಮಂದಿಗೆ ಆಗಿದ್ದು. ಓಕೆ, ಫಸ್ಟ್ನೇ ಮ್ಯಾಚ್ ಪಂಜಾಬ್ದವ್ರಿಗೆ ಗೆದ್ದತ್ತು. ಇನ್ನು ಫಸ್ಟ್ನೇ ಮ್ಯಾಚಿನ ರಿವ್ಯೂ ಮುಕ್ತಾಯ. ಸೆಕೆಂಡ್ ಮ್ಯಾಚ್ CSK ವರ್ಸಸ್ DC ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಚಪಾಕ್ನಾಗಿತ್ತು ಈ ಮ್ಯಾಚ. ಟಾಸ್ ಗೆದ್ದಿದ್ದು ಡೆಲ್ಲಿ. ನಾವು ಫಸ್ಟ್ ಟಾಸ್ ಗೆದ್ದು ಸೀದಾ ಬಾಲಿಂಗ್ ತೋತಿರ್ತೀರೋ ಅಕ್ಷರ್ ಪಟೇಲ. ಓಕೆ, ಬೇಕಾದ್ರೆ ಆಡಿ ನೋಡ್ತೇವೆ. ಸಂಜು ಸ್ಯಾಮ್ಸನ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಇಡೀ ಸೀಸನ್ದಾಗ ಕೈ ಕೊಟ್ಟಿದ್ದ ಸಂಜು ಸ್ಯಾಮ್ಸನ್ ಅವರು ಇವತ್ತು CSKದವ್ರು ಗೆಲ್ಲೇಬೇಕಾಗಿತ್ತು. ಅಂಥ ಮ್ಯಾಚ್ ಬಂದು ಸೆಂಚುರಿ ಹೊಡಿತಾರೆ. ಇದು ಗಾಡ್ಸ್ ಪ್ಲ್ಯಾನ್ ಅಲ್ಲದೆ ಇನ್ನೇನು ನನಗಂತೂ ಅರ್ಥ ಗಾಡ್ಸ್ ಪ್ಲ್ಯಾನ್. ಇದಕ್ಕಾರ ಇಡೀ ಸೀಸನ್ ಭಾಳ ಬಿದ್ರು ಎಲ್ಲರೂ. ದ ಪ್ಲೇಯರ್ ಇನ್ ICC ಅಂತೇಳಿ ಹುಲಿ ಚಿತ್ರ ಹಿಡಿದು, ಮತ್ತು ಪ್ಲೇಯರ್ ಇನ್ IPL ತರೋದು, ಬೆಕ್ಕಿನ ಚಿತ್ರ ಹಿಡಿದು, ಮತ್ತು ಹೆವಿ ಟ್ರೋಲ್ ಆಗಿದ್ದು. ಹೆವಿ ಟ್ರೋಲ್ ಮಾಡಿದ್ರು ಎಲ್ಲರೂ ಸಂಜು ಸ್ಯಾಮ್ಸನ್ ಅವರು. ಸಂಜು ಸ್ಯಾಮ್ಸನ್ ICCದಾಗ ಆಟ ಆಡ್ತಾರೆ. ಸಂಜು ಸ್ಯಾಮ್ಸನ್ ಗಂಭೀರ್ ಅವ್ರ ಸ್ಪೈ. ಸಂಜು ಸ್ಯಾಮ್ಸನ್ CSK ಟೀಮ್ನಾಗ ಬಿಗ್ ಬತ್ಲಿ ಚಲೋತ್ನಾಗ ಆಡ್ಲತ್ತಿಲ್ಲ. ಸಂಜು ಸ್ಯಾಮ್ಸನ್ ಹಿಂಗೆ ಭಾಳ ಟ್ರೋಲ್ ಮಾಡತ್ರು. ಟ್ರೋಲ್ ಮಾಡೋರಿಗೆಲ್ಲ ಬರೀ ಒಂದೇ ಉತ್ತರ ಏನಂದ್ರೆ ಅದು ಅವರ ಸೆಂಚುರಿ. ಓಕೆ, ನೀವು ಯಾರಿಗೆ ಉತ್ತರ ಕೊಡ್ತಿರ್ತಾರೆ, ನೀವೇನು ಮಾಡೋದು ನಿಮ್ಮ ಸಾಧನೆ ಅವ್ರಿಗೆ ತೋರಿಸಿದ್ರೆ ಸಾಕು, ಅದೇ ನಿಮ್ಮ ಉತ್ತರ ಅವರಿಗೆ. ಹಾಗೆ ಸಂಜು ಸ್ಯಾಮ್ಸನ್ ಅವರು ಹೊಡೆದು ಎಲ್ಲ ಟ್ರೋಲರ್ಸ್ಗಳ ಬಾಯಿ ಮುಚ್ಚಿದ್ದಾಯಿತು. ನೆಕ್ಸ್ಟ್ ಇನ್ನು ಋತುರಾಜ್ ಗಾಯಕ್ವಾಡ್ ಅವ್ರು ಏನು ಮಾಡತ್ತಾರೆ ಚೆನ್ನೈ ಟೀಮ್ನಾಗ ಗೊತ್ತಿಲ್ಲ. ಅದಕ್ಕೆ 16 ಬಾಲ್ 17 ರನ್
ಏನು ಮಾಡ್ತಾರೆ ನಂಗೆ ಗೊತ್ತಾಗಲ್ಲಪ್ಪ. ಏನಾದರೂ ಸಂಜು ಸ್ಯಾಮ್ಸನ್ ಹೊಡೆದ್ರೆ ಬಿಟ್ಕರಿ. ಇನ್ನೊಂದು ಸಂಜು ಸ್ಯಾಮ್ಸನ್ ನೋಡಿ ತಿಳ್ಕೊಬೇಕೇನಂದ್ರೆ, ಸಂಜು ಸ್ಯಾಮ್ಸನ್ ಅವ್ರು ಆಡಿದ್ದು ಇನ್ನಿಂಗ್ಸ್ ಒಳಗೆ 15 4 ಅದಾವೆ, ಒಡ 3 6 ಅದಾವೆ. ಈ ಮನುಷ್ಯ ಆಡೋದ್ರ ರಿಸ್ಕೇ ಇಲ್ಲ. 15 4 ಬರೀ ತಳಗೆ ಆಡೇ ಕಲಿಬೇಕೇನು ನೋಡಿ. ಹೆವಿ ಕಲಿಬೇಕು ಎಲ್ಲರೂ. ಈಗಿನ ಯಂಗ್ಸ್ಟರ್ಸ್ ಅಂತ ಹೆವಿ ಮೊದಲು ಕಲಿಬೇಕು. ಇನ್ನು ಅವ್ರ ಜೊತೆ ಆಯುಷ್ ಮಾತ್ರೆ ಸೇರಿದ್ದಂತೂ, ಆಯುಷ್ ಮಾತ್ರೆ ಮತ್ತು ಶಿವಮ್ ದುಬೆ ಎಲ್ಲರೂ ಸೇರಿ ಬೋರ್ಡ್ ಮೇಲೆ ಇಟ್ಟಿದ್ದು ಆಡ್ಲೇಡ್ ಒಂದು 210 ಹೊಡೆದ್ರು. ಇನ್ನು ಇವ್ರು ಬಂದ್ರೆ ಡೆಲ್ಲಿಯವ್ರು ಬ್ಯಾಟಿಂಗ್ ಬಂದ ಕೂಡಲೇ ಇನ್ನು ಕ್ಯಾಚಿಂಗ್ ಬಿಗ್ಗರ್ ಹೇಳ್ಬೇಕು ಯಾರಪ್ಪ ಅಂದ್ರೆ ಈ ಡೆಲ್ಲಿಯವ್ರು ಬ್ಯಾಟಿಂಗ್ ಬಂದ್ರೆ KL ರಾಹುಲ್ ಪ್ರಥಮ ನಿಶಾಂಕ ಓಪನಿಂಗ್ ಪಾರ್ಟ್ನರ್ಶಿಪ್ ಚಲೋದ ನಡೀತಿರ್ತೈತೆ. ಆ ಟೈಮ್ದಾಗ KL ರಾಹುಲ್ ಅವರು ಒಂದು ಅನಾವಶ್ಯಕ ಶಾಟ್ ಅತ್ತನ, ಅದು ಬಂದಿದ್ದು ಓವರ್ನ ರನ್ ಬಂದು ಸುಮ್ಕೆ ಹೊಡ್ಲಿಕ್ಕೆ ಹೋದ್ರು. 9 ಬಾರಿಗೆ 18 ರನ್ ಹೊಡೆದ್ರು KL ರಾಹುಲ್. ಮತ್ತೊಂದು ಶಾಟ್ ಹೊಡ್ಲಿಕ್ಕೆ ಹೋಗಿ ಔಟ್ ಆದರು. ಬ್ಯಾಟಾಗಿತ್ತಕ್ರೆ ಎದಕ್ಕಾರ ಏನು ತಲೆಯಾಗ ಎಲ್ಲರ ತಲೆಯಾಗ ಬರೀ ಸ್ಟ್ರೈಕ್ ರೇಟ್ ಕೂತದಪ್ಪ. 15 ವರ್ಷ ವೈಭವ್ ಸೂರ್ಯವಂಶಿ ಆಡೋದು ನೋಡಿ ಎಲ್ಲ ನಾನು ಹಿಂಗೆ ಆಡ್ಬೇಕತ್ತೆ. ನಮ್ಮ ವಿರಾಟ್ ಕೊಹ್ಲಿ ಅವ್ರು ಸ್ಟ್ರೈಕ್ ರೇಟ್ ನೋಡ್ಲತ್ತಾರ, KL ರಾಹುಲ್ ಸ್ಟ್ರೈಕ್ ರೇಟ್ ನೋಡ್ಲತ್ತಾರ, ರೋಹಿತ್ ಶರ್ಮಾ ಸ್ಟ್ರೈಕ್ ರೇಟ್ ನೋಡ್ಲತ್ತಾರ, ಎಲ್ಲ ಬರೀ ಸ್ಟ್ರೈಕ್ ರೇಟಿಂದ ಬಂದಿದ್ದಾರೆ. ಸ್ಟ್ರೈಕ್ ರೇಟ್ ಈಸ್ ಅ ನಾಟ್ ಏನೋ ಬಿಗ್ ಅಂದ್ರೆ ಸ್ಟ್ರೈಕ್ ರೇಟ್ ಈಗಿರುತ್ತೆ. ಹಿಂದೆ ನೀವು ಸ್ಲೋ ಆಡ್ತೀರ, ಹಿಂದೆ ನೀವು ಏನೋ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ನಿಮ್ಗೆ ಸ್ಟ್ರೈಕ್ ರೇಟ್ ಹೆಚ್ಚಾಗಿರುತ್ತೆ. ಸೊ ನೀವು ಫಸ್ಟ್ಗಳನ್ನ ಸ್ಟ್ರೈಕ್ ರೇಟ್ ಹೆಚ್ಚು ಮಾಡಿ ಹೊಡ್ಲಿಕ್ಕೆ ಹೋಗಿ ಔಟ್ ಆಗೋ ಸಾಧ್ಯತೆ ಭಾಳ ಇರ್ತೈತೆ. ಸೊ ಇದನ್ನ ಸ್ವಲ್ಪ ಕಮ್ಮಿ ಮಾಡೋಕ್ಕೂ ಯಾವ ಟೀಮ್ ಆದರೂ ಅದು ಹಂಗಾಯ್ತು. KL ರಾಹುಲ್ ಅವರು ಹಂಗಾಯ್ತು. ಮತ್ತು ಪ್ರಥಮ ನಿಶಾಂಕ ಹೊಡ್ಲಿಕ್ಕೆ 40+ ನೋಡಿದ್ರು ಅಂದ್ರೆ ಔಟ್ ಆದರು. ಇನ್ನು ಅವ್ರ ಟೀಮ್ ಏನು ಕಾರಣ ಅಂದ್ರೆ ಅದೇ ರಿಜ್ವಿ ಅವ್ರ ಕೈ ಕೊಟ್ಟರು ಡೆಲ್ಲಿ ಟೀಮ್ಗೆ. ಇಲ್ಲಕ್ಕೆ ಗೆಲ್ತಿರೋ ಪ್ರತಿಯೊಂದು ಪ್ರತಿ ಮ್ಯಾಚ್ ಅವರ ಆಡಕ್ಕೆ ಅರ್ಥ ಹೇಳಕ್ಕೆ ಬರೋಲ್ಲ. ಇನ್ನು ನಿತೀಶ್ ರಾಣಾ ಒಬ್ಬರು ಇರಲಿಲ್ಲ, ಅಕ್ಯೂಬ್ ನಬೀದಾರ್ ಹೊಸ ಪ್ಲೇಯರ್ ಬಂದಿದ್ದರು. ಮತ್ತು ಅವ್ರಡೆ ಅಷ್ಟು ಮಂದಿ ಬಿದ್ರ ಮಂದಿನ ಬಾದ್ಕೇರ ಯಾರು ಅಕ್ಷರ್ ಪಟೇಲ್ ಅಂದರು ಔಟ್ ಆಫ್ ಫಾರ್ಮ್ನಾಗೆಲ್ಲ ಅಕ್ಷರ್ ಪಟೇಲ. ಇನ್ನು ಅವ್ರ ಕಡೆ ಟೀಮ್ನ ನೋಡ್ರೆ ಫಿನಿಷರ್ಸ್ ಹಂಗದಾರೆ. ಡೇವಿಡ್ ಮಿಲ್ಲರ್, ಟ್ರಿಸ್ಟನ್ ಸಪ್ಸಾ ಮತ್ತು ಇಂಪ್ಯಾಕ್ಟ್ ಪ್ಲೇಯರಾಗ ಅಶುತೋಷ್ ಶರ್ಮಾ ಬರ್ತಾರೋ, ರಿಜ್ವಿ ಅದಾರೋ, ಇಲ್ಲೆಲ್ಲ ಇದ್ರು. ಯಾರಿಗೆ ಕೆಲಸ ಆಗಿಲ್ಲ ಇವತ್ತು. ಅಶುತೋಷ್ ಶರ್ಮಾ ಏನೋ ಅಗದಿ ಏನೋ ಭರವಸೆ ಇಲ್ಲ ಮುಗಿಸ್ತಾರೆ ಡೆಲ್ಲಿ ಕಡೆ ಮ್ಯಾಚ್ ಅಂದಂತೆ. ಆದರೂ ಅವಕಾಶ ಮಾಡಿಸ್ಕೊಳ್ಳಿಲ್ಲ ಚೆನ್ನೈ ಟೀಮ್ ಬಾಲರ್ಸ್. ಗುರ್ಜನ್ಪ್ರೀತ್ ಸಿಂಗ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ ಅಂದ್ರೆ ಇದು ಸರ್ಫ್ರಾಜ್ ಖಾನ್ಗೆ ಅದೇನೋ ಅವಾರ್ಡ್ ಕೊಡ್ಬೇಕು ಕ್ಯಾಚ್ ಹಿಡಿದಕ್ಕೆ. ಅಂಥ ಕ್ಯಾಚ್ ಹಿಡಿದು ಸರ್ಫ್ರಾಜ್ ಖಾನ. ನೆಕ್ಸ್ಟ್ ಅನ್ಶುಲ್ ಕಂಬೋಜ್ ಸೂಪರ್ ಬೌಲಿಂಗ್, ಜಿಮ್ಮಿ ಓಟನ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ. ಮತ್ತು ಏನಂತಾರೆ ಯಾವ ಮುಗಿದವರೆಲ್ಲ ಚಲೋ ನಡ್ಯಾರ. ಮತ್ತು KL ರಾಹುಲ್ ವಿಕೆಟ್ ತೆಗೆದದ್ದು ಯಾರೋ KL ರಾಹುಲ್ ಅವ್ರು ವಿಕೆಟ್ ತೆಗೆದದ್ದು ಖಲೀಲ್ ಅಹ್ಮದ್. ಎಲ್ಲರೂ ಸಕದ ಬೌಲಿಂಗ್ CSK ಟೀಮ್ದಾಗ. ಸೊ ಅದ್ರ ಸಂಬಂಧ CSK ಟೀಮ್ ಗೆದ್ದಿದ್ದು ಆಫ್ಟರ್ 6 ಬ್ಯಾಕ್ ಲಾಸ್ ಇನ್ ದ ಹೋಮ್. ಲಾಸ್ಟಿಗೆ ಬಂದು ಗೆದ್ದರು ಅವ್ರ ಹೋಮ್ನಾಗ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಸೊ ಮುಂದಿನ ಮ್ಯಾಚ್ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಈ ಮ್ಯಾಚ್ ಅಂತೂ ಗೆದ್ದರು. ಸೊ ಪಾಯಿಂಟ್ಸ್ ಅಂತ ಮೇಲೆ ಬಂದರು. KKRದವರು ಬಿಟ್ಟು ಹೋಗಬೇಡ ನನ್ನ ತಾರೀಕು ಸದ್ಯಕ್ಕೆ KKRದವರು ಅಂದ್ಬಿಟ್ರೇನಿಲ್ಲ. ಸೊ ಮುಂದಿನ ನಾಳಿನ ಮ್ಯಾಚಿನ ಬಗ್ಗೆ ಬಂದ್ರೆ ನಾಳೆ ಮ್ಯಾಚ್ ರಾಜಸ್ಥಾನ ಇವಂತರ ನಮ್ಮ RCB ಮ್ಯಾಚ್ ಅಂತಪ್ಪ ನಾಳೆ. ಫಸ್ಟ್ ನಮ್ಮ RCB ಅದೇನು ಗುಜರಾತ್ ವರ್ಸಸ್ ಲಕ್ನೋ ಐತಿ ಫಸ್ಟ್ನೇ ಮ್ಯಾಚ ಮಧ್ಯಾಹ್ನ. ಮತ್ತು ರಾತ್ರಿ ಐತಿ ನಮ್ಮ RCB MI ಐತಿ. RCB MI ಇದೆ ಪ್ರಿವ್ಯೂ ನಾಳೆ ಬೆಳಗ್ಗೆ ಬರೋದೈತೆ. GT ವರ್ಸಸ್ ಇದ್ರ ಬಗ್ಗೆನೂ ಸ್ವಲ್ಪ ಅವಾಗ ಮಾತಾಡೋಣ ಅಂತ ವಿಡಿಯೋ ಲಾಸ್ಟಿಗೆ RCB ಏನು ಪ್ರಿವ್ಯೂ ಅಥವಾ ಲಾಸ್ಟಿಗೆ ಸ್ವಲ್ಪ ಮಾತಾಡೋಣ ಅಂತ. ಸೊ ಇಷ್ಟೈತಾ ಈ ವಿಡಿಯೋ ಎಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡೋಂಗೈತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು 9 ವರ್ಷ ಎಲ್ರಿಗೂ ನಮಸ್ಕಾರ.